ರಾಜ್ಯ ಕೈಪಾಳ್ಯದಲ್ಲಿ ಕುರ್ಚಿ ಕದನ ಬೂದಿ ಮುಚ್ಚಿದ ಕೆಂಡುವಾಗಿದ್ದು ಸಂಕ್ರಾಂತಿ ಗಾಳಿಗೆ ಹೊಗೆಯಾಡತೊಡಗಿದೆ. ನಾಯಕತ್ವ ವಿಚಾರಕ್ಕೆ ಹೈಕಮಾಂಡ್ ಯಾವಾಗ ದೆಹಲಿಗೆ ಬುಲಾವ್ ಕೊಡುತ್ತೆ ಅಂತ ಹೇಳಿ ಸಿಎಂ ಡಿಸಿಎಂ ಇಬ್ರು ವೇಟ್ ಮಾಡ್ತಿದ್ದಾರೆ. ಇದೇ ಹೊತ್ತಲ್ಲಿ ತಮಿಳುನಾಡಿಗೆ ತೆರಳೋಕೆ ಅರಮನೆ ನಗರಿಯಲ್ಲಿ ಲ್ಯಾಂಡ್ ಆದಂತಹ ಕೈ ಯುವರಾಜನನ್ನ ಸಿಎಂ ಡಿಸಿಎಂ ಜೊತೆಯಾಗಿ ಭೇಟಿಯಾಗಿರೋದು ಕುತೂಹಲವನ್ನ ಮೂಡಿಸಿದೆ. ನಾನು ಮಾತಾಡಬೇಕು, ಡಿ.ಕೆ. ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. MLA ಪಾಪ ಅವ್ರಿಗೆ ಗೊತ್ತಿರಲ್ಲ, ಹೈಕಮಾಂಡ್ ಅವ್ರು ಹೇಳಿದಾರೆ ಅವ್ರಿಗೆ. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ. 2025ರ ನವೆಂಬರ್ ಕ್ರಾಂತಿಯೇ ಬೇರೆ, 2026ರ ಆರಂಭದಲ್ಲಿ ಶುರುವಾಗಿರುವ ಸಂಕ್ರಾಂತಿಯೇ ಬೇರೆ ಎನ್ನುತ್ತಿದೆ. ಗ್ಯಾರಂಟಿ ಸರ್ಕಾರಕ್ಕೆ 2.5 ವರ್ಷ ತುಂಬಿದ್ದೂ ಆಯ್ತು. ಸಿಎಂ ಸಿದ್ದರಾಮಯ್ಯ ರೆಕಾರ್ಡ್ ರಾಮಯ್ಯ ಎಂಬ ದಾಖಲೆ ಬರೆದಿದ್ದೂ ಆಯ್ತು. ಅಧಿಕಾರ ಹಂಚಿಕೆ ಸೂತ್ರದಲ್ಲಿ ಕೊಟ್ಟ ಮಾತನ್ನೇ ಪದೇ ಪದೇ ಜಪಿಸುತ್ತಾ ಡಿಸಿಎಂ ಡಿಕೆಶಿ ಇಷ್ಟು ದಿನ ತಾಳ್ಮೆಯಿಂದ ತಮ್ಮ ದಾರಿಗಾಗಿ ಕಾಯ್ತಿದ್ರು. ಆದರೆ ಹೈಕಮಾಂಡ್ನ ವಿಳಂಬ ಧೋರಣೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ಗೆ ಟೆನ್ಷನ್ ಹೆಚ್ಚಿಸಿದೆ. ಇದರ ನಡುವೆ ದಾಖಲೆ ರಾಮಯ್ಯರ ಮಾತುಗಳನ್ನ ಕೇಳ್ತಿದ್ರೆ ಹಸ್ತಪಡಿಯಲ್ಲಿ ಅಸಲಿ ಆಟ ಈಗ ಶುರುವಾಗ್ಲಿದೆ ಅನ್ನೋ ಸುಳಿವು ಸಿಕ್ಕಿದೆ. ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಸಿಎಂ ಡಿಸಿಎಂ. ಕುರ್ಚಿ ಫೈಟ್ ಮಧ್ಯೆ ಕುತೂಹಲ ಮೂಡಿಸಿದ ನಾಯಕರ ಭೇಟಿ. ರಾಜ್ಯದಲ್ಲಿ ಸಂಕ್ರಾಂತಿ ಹತ್ತಿರವಾಗ್ತಾ ಇದ್ದಂತೆ ಹಸ್ತಪಡಿಯಲ್ಲಿ ಬದಲಾವಣೆಯ ಚದುರಂಗದಾಟ ಮತ್ತೆ ಶುರುವಾಗಿದೆ. ದೆಹಲಿಯ ದಾರಿಗೆ ಮುಖ ಮಾಡಿ ಸಿಎಂ ಡಿಸಿಎಂ ಹೈಕಮಾಂಡ್ ಕರೆಗಾಗಿ ಕಾಯ್ತಾ ಇದ್ದಾರೆ. ಇಷ್ಟು ದಿನ ತಾಳ್ಮೆಯಿಂದ ಇದ್ದ ಟ್ರಬಲ್ ಶೂಟರ್ ಸಂಕ್ರಾಂತಿ ಮರುದಿನವೇ ದೆಹಲಿಗೆ ಹಾರಲು ಪ್ಲಾನ್ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ತಮಿಳುನಾಡಿಗೆ ತೆರಳಲು ಮೈಸೂರಿಗೆ ಬಂದಿಳಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಜೊತೆಯಾಗಿ ಭೇಟಿ ಮಾಡಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಕೈಗೆ ಮೈಸೂರು ಅರಮನೆ ಮತ್ತು ಅಂಬಾರಿ ಹೊರುವ ಕ್ಯಾಪ್ಟನ್ ಅಭಿಮನ್ಯು ಮಾದರಿ ಗಿಫ್ಟ್ ನೀಡಿ ಸ್ವಾಗತಿಸಿದ್ರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಗದ್ದಲ ನಡುವೆಯೇ ಉಭಯ ನಾಯಕರು ರಾಹುಲ್ ಗಾಂಧಿ ಭೇಟಿಯಾಗಿದ್ದು ಕುತೂಹಲ ಮೂಡಿಸಿದೆ. ಶಾಸಕರಿಗೆಲ್ಲ ಗೊತ್ತಿಲ್ಲ, ಹೈಕಮಾಂಡ್ ಹೇಳಿದ್ಯಾ? ಸಿಎಂ ಕುರ್ಚಿ ಒಪ್ಪಂದದ ಮಾತಿಗೆ ಸಿದ್ದು ಠಕ್ಕರ್. ಮೈಸೂರು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಹೊರಬಂದ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳ ಪ್ರತಿಯೊಂದು ಪ್ರಶ್ನೆಗೂ ತಮ್ಮದೇ ಧಾಟಿಯಲ್ಲಿ ಮಾರ್ಮಿಕವಾಗಿ ಉತ್ತರ ನೀಡಿದ್ರು. ಇವತ್ತು ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ, ಅವರು ಬಂದ್ರು ಹೋದ್ರು ಅಷ್ಟೇ ಅಂದ್ರು. ಸದ್ಯ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಿರೋದು ಒಂದೇ ವಿಷಯ, ಅದು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದ್ಯಾ ಇಲ್ವಾ ಅನ್ನೋದು. ಕೆಲ ಶಾಸಕರು ಸಿಎಂ ಡಿಸಿಎಂ ನಡುವೆ ಒಪ್ಪಂದ ಆಗಿದೆ ಎನ್ನುವಂತೆ ಮಾತನಾಡ್ತಿದ್ದಾರೆ. ಇದಕ್ಕೆ ಸ್ಪಷ್ಟನೆ ನೀಡಿದ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಏನಾದ್ರೂ ಶಾಸಕರಿಗೆ ಹೇಳಿದ್ಯಾ ಅಂತ ಪ್ರಶ್ನಿಸಿದ್ರು. ಇನ್ನು ಡಿಕೆಶಿಯ ಕೊಟ್ಟ ಮಾತು ಹೇಳಿಕೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಂತೆ ತಲೆ ಅಲ್ಲಾಡಿಸುತ್ತಲೇ ಈಗಾಗಲೇ ಇಬ್ಬರ ಮಧ್ಯೆ ಬ್ರೇಕ್ಫಾಸ್ಟ್ ಡಿನ್ನರ್ ಮಾತುಕತೆ ನಡೆದಿದ್ದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನದಂತೆ ನಡೆದುಕೊಳ್ತೀವಿ ಎಂದು ಕಡ್ಡಿ ಮುರಿದಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಮಾತಾಡಬೇಕು, ಡಿ.ಕೆ. ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. MLA ಪಾಪ ಅವ್ರಿಗೆ ಗೊತ್ತಿರಲ್ಲ, ಹೈಕಮಾಂಡ್ ಅವ್ರು ಹೇಳಿದಾರೆ ಅವ್ರಿಗೆ. ಹೈಕಮಾಂಡ್ ಅವ್ರು ಹೇಳಿದಾರೆ ಅಂದ್ರೆ ಹೇಳಿಲ್ಲ. ನಾವು ಅವ್ರು ಮಾತಾಡಿದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದೀವಿ. ಇಬ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ಇನ್ನು ನಾಯಕತ್ವದ ಬದಲಾವಣೆ ವಿಷಯ ಕೈಪಾಳ್ಯದಲ್ಲಿ ಗೊಂದಲಮಯವಾಗಿದೆ. ಗೃಹ ಸಚಿವರು ಪಕ್ಷದಲ್ಲಿ ಆಲ್ ಇಸ್ ವೆಲ್ ಅಂತಿದ್ರೆ ಡಿಸಿಎಂ ಡಿಕೆಶಿ ಆಪ್ತ ಶಾಸಕ ಬಸವರಾಜ್ ಶಿವಗಂಗಾ ಇನ್ನೆರಡು ದಿನಗಳಲ್ಲಿ ಪೂರಕ ವಾತಾವರಣ ಬರಲಿದೆ ಎಂದು ಕುರ್ಚಿ ಕದನದ ಬಗ್ಗೆ ಮಾರ್ಮಿಕವಾಗಿ ನುಡಿದಿರೋದು ಕುತೂಹಲವನ್ನ ಹೆಚ್ಚಿಸಿದೆ. ಗೊಂದಲನೇ ಇಲ್ಲ ಅಲ್ರಿ, ಎಲ್ಲಿದೆ ಗೊಂದಲ? ಸುಮ್ನೆ ಗೊಂದಲ ಅಂದ್ರೆ ನೀವು ಗೊಂದಲನೇ ಇಲ್ಲಪ್ಪ.
ಗೊಂದಲ ಏನೂ ಇಲ್ಲ, ಆ ರೀತಿ ಏನಿಲ್ಲ, ಭೇಟಿ ಮಾಡ್ತಾರೆ ಅಷ್ಟೇ. ನಾವು ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರ್ವಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡವರ ಮಾತುಗಳನ್ನ ಕೇಳ್ತಿದ್ರೆ ಅಸಲಿ ಆಟ ಈಗ ಶುರುವಾಗ್ತಿರುವ ಸುಳಿವು ನೀಡಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.